ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಯ್, ಬೇಗ ಪ್ರಾಣ ಚೆಕ್ ಮಾಡು. ಮಗ ಫಿನಿಶ್. ಮಗ ಫೋನ್ ಮಾಡಿ ಹೇಳ್ಬೇಡ, ಬೇಗ ಹೊರಟ್ಬಿಡೋಣ. ಓಕೆ. ಅದಕ್ಕೇನೋ ಹುಡುಕ್ತೀನಿ ಅಂತ ಹೊರಟ್ಬಿಟ್ಟೆ. ಬಟ್ ಎಲ್ಲಿ ಅಂತ ಹುಡುಕ್ಲಿ, ಯಾವ ಜಾಗದಿಂದ ಶುರು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ನನ್ನ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ನನ್ನ ಮೇಲೆ ಕೋಪ ಇದೆ ಅನ್ಸುತ್ತೆ. ಹಲೋ ಹಲೋ ಸರ್, ಆಫೀಸಿಂದ ನಾನು ಹರೀಶ್ ಮಾತಾಡ್ತಿದ್ದೀನಿ. ಹೇಳಿ ಹರೀಶ್. ಸರ್, ಸೆಕ್ಯೂರಿಟಿ ಸಿಸ್ಟಮ್ಗೆ ಈಗ ತಾನೇ ಅಪ್ಡೇಟ್ ಬಂದಿದೆ. ಕನಕಪುರ ರೋಡ್ ಅಮ್ನೋರ್ ದೇವಸ್ಥಾನ ಇದೆಯಲ್ಲ ಸರ್, ಅದ್ರ ಹತ್ರ ಇರೋ ಮರಕ್ಕೆ ನಿಮ್ಮ ಮನೆ ಕಾರ್ ಒಂದು ಆಕ್ಸಿಡೆಂಟ್ ಆಗಿದೆಯಂತೆ ಸರ್. ವಾಟ್? ಯಾರು ಹೇಳಿದ್ ನಿಮ್ಗೆ? ಅಲ್ಲಿರೋ ಜನ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ ಸರ್. ಹಾ, ನಾನು ಈಗಲೇ ಚೆಕ್ ಮಾಡ್ತೀನಿ. ನನ್ಗೆ ಲೊಕೇಶನ್ ಕಳಿಸಿ, ಈಗಲೇ ಹೋಗ್ತೀನಿ. ದೇವ್ರೆ, ಏನಾಗ್ತಾ ಇರ್ಲಪ್ಪ. ಮುಗಿದು ಮಾತಾಡ್ತಾ ಇಲ್ಲ. ಪೊಲೀಸರು ಫೋನ್ ಮಾಡ್ಬಿಡ. ಪೊಲೀಸ್ ಬಂದ್ ಮಾಡಿ ಪೊಲೀಸ್ ಫೋನ್ ಮಾಡಿ. ಯಾರಪ್ಪ ಇದು? ಗಾಡ್. ಇಲ್ಲಿ ದಾರಿ ಬಿಡಿ. ಯಾವ ಹುಡುಗಿನ ಪಾಪ, ಏನಾಯ್ತು? ಅದಕ್ಕೆ 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 ಏನಾಯ್ತು? ಅದಕ್ಕೆ ಅದಕ್ಕೆ ಅಯ್ಯೋ, ಏನಾಯ್ತು? ಅದಕ್ಕೆ ಬನ್ನಿ, ಅದಕ್ಕೆ ಅದಕ್ಕೆ ಒಂಚೂರು ಹೆಲ್ಪ್ ಮಾಡಿ, ಒಂಚೂರು ಹೆಲ್ಪ್ ಮಾಡಿ. ಈ ಸುದ್ದಿ ನಿಜ ತಾನೆ? ಅನು ಸತ್ತಿರೋದು ಗ್ಯಾರಂಟಿ ಅಲ್ವಾ? ಹಾ ಸರ್, ಪಕ್ಕ ಸರ್. ಅರೆ ಸ್ವಲ್ಪ ಭಯ ಆಯ್ತು, ಅದಕ್ಕೆ ಪಕ್ಕಕ್ಕೆ ಬಂದಿದ್ದೀವಿ ಸರ್. ಓಡಿ ಓಡಿ, ಅಲ್ಲಿದ್ಬೇಡಿ. ಅನು ಸತ್ತಿರೋದು ಕನ್ಫರ್ಮ್ ತಾನೆ? ಹ್ಞೂ ಸರ್, ಹೋಗ್ತೀವಿ, ಕನ್ಫರ್ಮ್ ಸರ್. ಹೈ, ಗಾಡಿ ತೆಗಿಯೋ. ಹೈ, ಗಾಡಿ ಆಯ್ತಾ? ಹಲೋ ಜೇಂಡೆ, ನನ್ನ ಲೈಫಲ್ಲಿ ಯಾರ ಸಾವನ್ನು ಇಷ್ಟೊಂದು ಸಂಭ್ರಮಿಸಿಲ್ಲ. ಒಳ್ಳೇದಾಗುತ್ತೆ ಅಂತಂದ್ರೆ ಸಂತೋಷ ಪಡದೇ ಇರೋದು ಹೇಗೆ? ಏ ಜೇಂಡೆ, ಇನ್ ಮುಂದೆ ನಿಂದೆ ಕಣೋ ಜಮಾನ. ಗೆಳೆಯ ಆರ್ಯ, ನಿನ್ನ ಗೆಳೆಯನಿಗೆ ಇವತ್ತು ಶುಭ ದಿನ ಕಣೋ. ಆದ್ರೆ ಒಂದೇ ಒಂದು ಫೀಲಿಂಗ್, ನೀನ್ ಎಚ್ಚರ ಆದ ತಕ್ಷಣನೇ ಕೆಟ್ಟ ಸುದ್ದಿ ಕೇಳಬೇಕಾಗುತ್ತಲ್ಲ. ಆದ್ರೆ ಅದು ಒಳ್ಳೇದಕ್ಕೇನೆ. ನೀನ್ ಎಚ್ಚರ ಆಗು ಆರ್ಯ. ನಿನ್ನ ಮತ್ತೆ ಹಳೆ ಆರಿನಾಗಿ ಬದಲಾಯಿಸ್ತೀನಿ.
ನೀನ್ ರೈಲ್ವೆ ಸ್ಟೇಷನ್ ಇಂದ ಬಂದಾಗ ಈ ಜೇಂಡಿನ ನಂಬಿ ಹೇಗ್ ಜೊತೆಗಿದ್ಯೋ ಅದೇ ನಂಬಿಕೆನ ನಾನು ಮತ್ತೆ ಗಳಿಸ್ಕೋತೀನಿ. ಹರ್ಷ ದೇವ್ರೆ, ಹರ್ಷ ಏನಾಯ್ತು ಹರ್ಷ? ಅನು ಏನಾಯ್ತಮ್ಮ? ಅನು ಏನಾಯ್ತಮ್ಮ? ಅನು ಹರ್ಷ ಏನ್ ನಿಂತಿದ್ಯಾ? ಡಾಕ್ಟರ್ ಕರಿಯಪ್ಪ. ಈಗಲೇ ಕಾಲ್ ಮಾಡ್ತೀನಮ್ಮ. ಅನು ಅಯ್ಯೋ ಮೈಯೆಲ್ಲ ತಣ್ಣಗೆ ಅನ್ಸ್ತಾ ಇದೆ. ಬಾ ಮಂದ, ಸ್ವಲ್ಪ ಕಾಲುಜ್ಜು. ಎಲ್ಲವ್ವ? ಅನು ಏನಾಯ್ತಮ್ಮ? ಅನು 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 ತಾಯಿ ಎಲ್ಲವ್ವ? ಅನು ಆರ್ಯನ್ಗೆ ಎನಿ ಟೈಮ್ ಪ್ರಜ್ಞೆ ಬರ್ಬೋದು. ಅವನು ಎಚ್ಚರ ಆದಾಗ ಇಲ್ಲಿರಬಾರ್ದು. ಪ್ರಜ್ಞೆ ತಪ್ಪಿದಾಗ ಎಲ್ಲಿ ಯಾವ ಸ್ಥಿತಿನಲ್ಲಿದ್ನೋ ಅದೇ ತರ ಎಲ್ಲ ಸೆಟಪ್ ಆಗ್ಬೇಕು. ಓಕೆನಾ? ಸರಿ ಸರ್. ಆಮೇಲೆ ಡ್ರೈವರ್ಗೆ ನಾನು ಏನ್ ಹೇಳ್ಕೊಟ್ಟಿದ್ದೀನೋ ಅದನ್ನೇ ಹೇಳು. ಇಲ್ಲಿಂದ ಆರ್ಯ ಸರ್ನ ಸೇಫ್ ಆಗಿ ಕರ್ಕೊಂಡೋಗಿ. ನಾನು ಇಲ್ಲಿದ್ದೀನಿ ಅಂತ ಆರ್ಯನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಕರ್ಕೊಂಡೋಗಿ. ಓಕೆ ಸರ್. ಬಾ. ಏಯ್ ಬಾಯ್ ಬೇಡ. ನಾವ್ ಹೇಳ್ದಂಗ್ ಮಾಡ್ತೀಯ ತಾನೇ? ನಿನಗೂ ಒಂದು ಫ್ಯಾಮಿಲಿ ಇರ್ಬೇಕಲ್ವಾ? ಹೇಳಿ ಸರ್, ಮಾಡ್ತೀನಿ ಸರ್. ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ಹೋಗೋ. ಏಯ್ ಬರೋ. ಚೆಂಡೆ ಅನು ಚೆಂಡೆನ ಕಳ್ಕೊಂಡ್ಬಿಟ್ಟೇನು ಸರ್? ಚೆಂಡೆನ ಕಳ್ಕೊಂಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಅನು, ನನ್ನ ಕ್ಷಮಿಸ್ಬಿಡು ಸರ್. ನಾನಿನ್ನಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ನನಗೆ ಚೆಂಡೆ ತುಂಬ ಮುಖ್ಯ. ನನಗೆ ಚೆಂಡೆ ಮುಖ್ಯ. ನಾನು ಲಿಖಿತ್ ಸರ್. ನಾನು ಸರ್ ಲಿಖಿತು. ನಾನು ಲಿಖಿತ್ ಸರ್.
ಅಮ್ಮ ಅಮ್ಮ ಆರ್ಯ ಆರ್ಯ ಎಲ್ಲೋಗಿದ್ದೆಪ್ಪ? ಅಮ್ಮ ನಿಮಗೇನು ಆಗಿಲ್ಲ ಅಲ್ವಾ? ಅಮ್ಮ ಹೊರಗಡೆ ಆಂಬ್ಯುಲೆನ್ಸ್ ನಿಂತಿದೆ. ಯಾರಿಗೇನಾಗಿದೆ ಅದು ಹೇಳಿಮ್ಮ, ಯಾರಿಗೇನಾಗಿದೆ? ನೀನು ಎಲ್ಲ ಹೋಗಿದ್ಯಪ್ಪ? ಅಮ್ಮ ನಾನು ಝೇಂಡನ ಹುಡ್ಕೋ. ಅಮ್ಮ ಝೇಂಡೆ ವಾಪಸ್ ಬಂದ? ಅವನಿಗೇನಾದ್ರೂ ಆಗಿದೆಯಾ? ಸಾಕು ಯಾವಾಗ್ಲೂ ಜೇಂಡೆ ಕಾಳಜಿನ, ಬರೀ ಜೇಂಡೆ ಜೇಂಡೆ. ನಿಮ್ಗೆ ಈ ಮನೇಲಿ ಬೇರೆ ಯಾರು ಕಾಣಿಸೋದೇ ಇಲ್ವಾ? ನಿಮ್ಗೆ ಗೊತ್ತಾಗುತ್ತೆ. ಹೋಗಿ ನೋಡಿ ಅಲ್ಲಿ ಯಾರಿಗೇನಾಗಿದೆ ಅಂತ. ಅನು ನಿಮ್ಗೆ ಹಾಗನ್ಸುತ್ತ ಸರ್? ಜೇಂಡೆ ಸರ್ಗೆ ಯಾರೋ ಏನೋ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಹೌದನು, ಹೌದು. ಝೇಂಡೆ ಪತ್ತೆನೇ ಇಲ್ಲ ಅಂತಂದ್ರೆ ಇನ್ನೇನು ಕಾರಣ ಇರೋದಕ್ಕೆ ಸಾಧ್ಯ? ಅವನಿಗೇನು ಅಪಾಯ ಇದೆ ಅನ್ನೋದಷ್ಟೇ ನನಗೆ ಗೊತ್ತು. ನಿನಗೆ ಅಪಘಾತ ಆದಾಗ ನಾನು ಅಲ್ಲೆಲ್ಲೋ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವನು ಬರಬೇಕಿತ್ತಲ್ಲ. ನನ್ನ ಗೆಳೆಯ, ನನ್ನ ಆಪ್ತ ರಕ್ಷಕ ಬಂದಿಲ್ಲ ಅಂತಂದ್ರೆ ಅವನಿಗೇನು ಆಗಿದೆ ಅಂತಾನೆ ಅರ್ಥ. ಮೊದಲು ಝೇಂಡೆ ನನಗೆ ಸಿಗಬೇಕು, ಅವನು ನನಗೆ ಸಿಗಬೇಕು ಅಷ್ಟೇ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಅದು ಸರಿ ಅಲ್ವಾ ರಜನಿ ಅವರೇ? ಏನ್ ಪುಷ್ಪ ಅವರೇ, ನೀವು ಇವಳಿಗೆ ಸಪೋರ್ಟ್ ಮಾಡ್ತೀರಾ? ಅಯ್ಯಯ್ಯೋ ಹಾಗಲ್ಲ. ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡೋದು ನಮ್ಗೆ ಒಪ್ಪಿಗೆ ಇಲ್ಲ ಅಂದ್ಮೇಲೆ ಇವತ್ತು ಹುಡುಗಿರು ಒಪ್ಕೋಬೇಕು ಅಂದ್ರೆ ಹೇಗೆ? ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಹೆಣ್ಮಕ್ಳು ಅಡ್ಗೆ ಮಾಡೋದು, ಈ ತರ ರಂಗೋಲಿ ಹಾಕೋದ್ ಚಂದನೆ. ಆದ್ರೆ ಗಂಡ ಹೆಂಡ್ತಿರಿಬ್ರು ಸೇರಿ ಈ ತರ ಕೆಲಸ ಮಾಡೋದು ಇನ್ನೂ ಚಂದ ಅಲ್ವಾ? ನೀವ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ. ಹಾಗಾದ್ರೆ ಅನು ಮತ್ತೆ ಆರ್ಯ ಸರ್ ಸೇರ್ಕೊಂಡು ಅಡ್ಗೆ ಮಾಡ್ತಾರಾ, ರಂಗೋಲಿ ಬಿಡ್ತಾರಾ? ಪುರ್ಸೊತ್ತಿದ್ರೆ ಯಾಕೆ ಮಾಡಲ್ಲ? ರಂಗೋಲಿ ಅಂತೂ ಗೊತ್ತಿಲ್ಲ, ಅಡಿಗೆ ಅಂತೂ ಮಾಡ್ತಾರೆ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ನನ್ ತಲೆ ಚೊಚ್ಕೋಬೇಕು. ನಿಮ್ಮ ಅಪ್ಪಾಜಿ ಹೋದ್ಮೇಲೆ ಈ ವರ್ಧನ್ ಸಾಮ್ರಾಜ್ಯನ ಉಳಿಸಕ್ಕಾಗ್ತಿತ್ತ? ಉಳಿಸ್ಕೊಳಕ್ಕಾಗ್ತಿತ್ತ? ಆದ್ರೆ ಅಮ್ಮ, ಅದು ಅವಾಗ ನಿಮಗೆ ದಾದನ್ ಬಗ್ಗೆ ಏನು ಗೊತ್ತಿಲ್ದಿದ್ದಾಗ. ಆದ್ರೆ ಈಗ ನಿಮ್ಗೆ ಅವ್ರ ನಿಜವಾದ ರೂಪ ಎಲ್ಲ ಗೊತ್ತಾಗಿದೆಯಲ್ಲಮ್ಮ. ಗೊತ್ತಾದ್ರೆ ಸಾಕ? ಈಗ ಅದನ್ನ ಇಟ್ಕೊಂಡು ಏನ್ ಮಾಡ್ತೀವಿ ಹರ್ಷ? ಜಗತ್ತಿಗೆ ಆರ್ಯ ಏನು ಅಂತ ತೋರಿಸ್ಬೇಕು ಅಂದ್ಯಲ್ಲ. ಈಗ ಜಗತ್ತಿಗೆ ಈ ಸತ್ಯ ಗೊತ್ತಾಗೋದ್ರಿಂದ ಲಾಭ ಯಾರಿಗೆ? ಆದ್ರೆ ನಿಜ ಹೇಳ ಹರ್ಷ, ನಷ್ಟ ಅಂತೂ ನಮ್ಗೆ. ನಮ್ಮನ್ನ ನಂಬಿದಾರಲ್ಲ ಸಾವಿರಾರು ಕುಟುಂಬಗಳು, ಅವರಿಗೆ ಅವರೆಲ್ಲ ಬೀದಿಗೆ ಬರ್ಬೇಕಾಗುತ್ತೆ ಹರ್ಷ. ನೆನ್ಪಿಟ್ಕೋ. ಹೆತ್ತ ತಾಯಿಗಿಂತ ಹೆಚ್ಚಾಗಿ
ನೋಡ್ಕೊಂಡಿದ್ದಾನೆ. ಆ ಸತ್ಯನ ಯಾವತ್ತಿಗೂ ಮರಿಬಾರ್ದು ಹರ್ಷ. ನಾನೀಗ ನಿರೀಕ್ಷಿಸೋದು ಒಂದೇ, ಅವನು ನನ್ನನ್ನು ಅಮ್ಮ ಅಂದಿದ್ದು ನಿಜಾನೇ ಆದರೆ ಈ ಅಮ್ಮನ ಮುಂದೆ ಬಂದು ನಿಂತು, ಅಮ್ಮ ನನ್ನ ವಾಸ್ತವ ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಾಗೆ ಬಂದು ಹೇಳಬೇಕು. ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಾಗೆ ಬಂದು ಹೇಳಬೇಕು. ನೀವು ತುಂಬಾನೇ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದೀರಮ್ಮ. ನಾನು ನಿಮ್ಮ ಮಾತನ್ನೆಲ್ಲ ಒಪ್ತೀನಿ, ಆದರೆ ದಾದನ್ ಮಾತ್ರ ಕ್ಷಮಿಸೋದಿಲ್ಲ. ಅವ್ರು ಮಾಡಿರೋ ತಪ್ಪು ಕ್ಷಮಿಸೋಕೆ ಆಗದೆ ಇರೋಂಥದ್ದು. ಎಲ್ಲಿಂದನೋ ಬಂದು ಈ ಮನೆ ನೆಮ್ಮದಿನೆಲ್ಲಾನು ಕಿತ್ಕೊಂಡಿದ್ದಾರೆ. ನನ್ನ ರಾಜನಂದಿನಿ ಅಕ್ಕನ್ನ, ನಮ್ಮ ಅಪ್ಪಾಜಿನ ನನ್ನಿಂದ ದೂರ ಮಾಡಿದ್ದಾರೆ. ಅವ್ರು ನಿಮ್ಮನ್ನ ಹೇಗೆ ನೋಡ್ಕೊಂಡಿರ್ಲಿ, ಆದರೆ ಅದಕ್ಕೆ ಇದು ಸರಿ ಹೋಗಲ್ಲಮ್ಮ. ನಾನು ಬೆಟ್ಟದಿಂದ ನೋಡ್ತಿದ್ದೀನೋ ಅಥವಾ ಬೇರೆ ಯಾವುದೋ ಸೇತುವೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದೀನೋ ನನಗೆ ಗೊತ್ತಿಲ್ಲಮ್ಮ. ಆದರೆ ಇದಕ್ಕೇನು ಸರಿ ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ ಕೂಡ. ಜಲಂಧರ್ ಕೊಟ್ಟಿರೋ ಪ್ರೂಫ್ ಏನೇನಿದೆ ಅದನ್ನು ನನಗೆ ಕೊಡಿ ಅಮ್ಮ. ನಾನು ನಂದೇ ಆದ ರೀತಿಯಲ್ಲಿ ಈ ಮನೆ ಮರ್ಯಾದೆ ಹಾಳಾಗದಿರೋ ಹಾಗೆ, ನಮ್ಮ ಗುಡ್ ವಿಲ್ ಕೆಡದಿರೋ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಮ್ಮ. ಸತ್ಯ ಗೊತ್ತಿದ್ದು ನನ್ನ ಕೈಲಿ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲಮ್ಮ. ಅಲ್ಲದೆ ಇದ್ದಕ್ಕಿದ್ದಾಗೆ ಜೇಂಡೆ ನಮ್ಮ ನಡುವೆ ಇಲ್ಲ ಅಂದ್ರೆ ನನಗೆ ಇದೆಲ್ಲಾನು ಏನೋ ಒಂದು ದೊಡ್ಡ ಪ್ಲಾನ್ಗೆ ತಯಾರಿ ಮಾಡ್ತಿದಾರೆ ಅಂತ ನನಗೆ ಅನ್ಸ್ತಾ ಇದೆಮ್ಮ. ಅಮ್ಮ, ಹಾನು ಟೀ. ಹಾ, ನಾನು ನೋಡ್ತೀನಿ. ಅತ್ತೆ, ಅರೆ ದಾದ ವಿಷಯದಲ್ಲಿ ನೀವು ಹೀಗಿರೋದ್ರಿಂದಾನೆ ಅವ್ರು ಇನ್ನೂ ಸುಲಭ ಆಗ್ತಿರೋದು. ಅವ್ರು ಏನು ಹೇಳಿದ್ರು ನೀವು ನಂಬ್ತೀರಾ. ಸಾರಿ ಅತ್ತಿಗೆ, ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಬಟ್ ಈ ವಿಷಯದಲ್ಲಿ ನೀವು ತುಂಬಾ ವಲ್ನರೇಬಲ್ ಆಗ್ತಿದ್ದೀರಾ. ಹಾಗಲ್ಲ ಬಾವ, ಅವರು ಜೇಂಡೆನ ತುಂಬಾ ಹಚ್ಕೊಂಡಿದ್ದಾರೆ. ಈಗ ನಾವು ಮೊದಲು ಜೇಂಡೆ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ದಾದಾಗೋಸ್ಕರ ನಾವು ಜೇಂಡೆನ ಹುಡುಕ್ಬೇಕಾದ್ಗೆ ಎಲ್ಲ ಗೊತ್ತಿದೆ ಮಾತಾಡ್ತಿದ್ದೀರಾ ನೀವು. ಆ ಜೇಂಡೆ ಎಂತ ಖತರ್ನಾಕ್ ಅಂತ ಗೊತ್ತಿದ್ದು ನೀವು ಈ ತರ ಮಾತಾಡ್ತಿದ್ದೀರಲ್ಲ. ಅವ್ನು ನಮ್ಮ ಕೈಗೆ ಸಿಗ್ಬಾರ್ದಂತಾನೆ ಎಲ್ಲೋ ಬಚ್ಚಿಟ್ಕೊಡ್ರೋ ಹಾಗಿದೆ. ಅವನು ಹುಡುಕ್ ಪ್ರಯೋಜನ ಇಲ್ಲ. ಅವ್ರನ್ನ ಹುಡುಕ್ಲಿಲ್ಲ ಅಂದ್ರೆ ನಿಮ್ ದಾದ ಏನ್ ಮಾಡ್ತಾರೆ? ನಿಮ್ ದಾದನ್ ಪರಿಸ್ಥಿತಿ ಹದಗೆಡತ್ತೆ ಬಾವ. ಇದು ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬಾವ, ಈಗ ಸದ್ಯಕ್ಕೆ ಜೇಂಡೆ ಸಿಗೋದು ಮುಖ್ಯ. ಆಮೇಲೆ ನೇರ ಕೂತು ಎಲ್ಲ ಮಾತಾಡೋಣ. ಕೂತ್ ಮಾತಾಡೋಕೆ ಇದೇನು ಮದುವೆ ಮಾತುಕತೆನಾ ಅತ್ತಿಗೆ? ಏನ್ ಆಗಿದೆ ನಿಮ್ಗೆ? ನೆನ್ನೆನೆ ಒಂದು ಮಾತಾಡಿದ್ರಿ, ಈಗ ಬೇರೆ ತರ ಮಾತಾಡ್ತಿದ್ದೀರಾ. ಈ ಸಮಯಕ್ಕೆ ಏನ್ ಮುಖ್ಯನೋ ಅದನ್ನ ಮಾತಾಡ್ತಿದ್ದೇನೆ. ಹರ್ಷ, ಜೆಂಡೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನನ್ಗ ಜೇಂಡೆ ಬಗ್ಗೆ ನನ್ಗೆ ಹೇಗೆ ಗೊತ್ತಿರ್ಬೇಕು ದಾದಾ? ಅವ್ರು ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ನಿಮ್ ಜೊತೆನೇ ಅಲ್ವಾ? ನಿಮ್ಗೆ ಗೊತ್ತಿರಬೇಕು. ಅದೇ ನನಗೂ ಗಾಬರಿ ಆಗ್ತಿರೋದು. ಅವನು ಎಲ್ಲೇ ಇದ್ರು, ಏನೇ ಮಾಡ್ತಿದ್ರು ನನಗೊಂದು ಮಾತು ತಿಳಿಸ್ತಿದ್ದ. ಅಥವಾ ನನ್ನ ಸುತ್ತ ಅವನ ಹುಡುಗರನ್ನ ಬಿಟ್ಟು ಅವ್ನು ನನ್ನ ಜೊತೆಯಲ್ಲಿ ಇದ್ದಾನೆ ಅನ್ನೋ ಭಾವನೆ ಆದರೂ ಕೊಡ್ತಿದ್ದ. ಆದರೆ ಈಗ ಸರಪಳಿ ಕತ್ತರಿಸ ಹಾಗೆ ಒಂದೇ ಸಲ ಬಿಡಿಸ್ಕೊಂಡು ಹೊರಟು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ,
ಅವನಿಗೇನಾಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನೂ ಕಾಯಕ್ಕಾಗಲ್ಲ. ನಾನು ಈಗಲೇ ಪೊಲೀಸ್ ಕಮಿಷನರ್ನ ಭೇಟಿ ಮಾಡ್ತೀನಿ. ಅವನೆಲ್ಲೇ ಇದ್ರು ಸಿಗಲೇಬೇಕು. ಸರ್ ಸರ್ ಯು ಆರ್ ಸೋ ವರಿಡ್ ಅಬೌಟ್ ಹಿಮ್. ಈಗ ಅವ್ರು ಹೋಗ್ತಿದ್ದಾರೆ, ತಡೆಯಲ್ವಾತಿಗೆ? ಆ್ಯಂಡ್ ಜೆಮಿನಿ ಕಾಪ್ಸ್ ಅವ್ರ ಜೊತೆ ಮೀಟಿಂಗ್ ಆದಮೇಲೆ ಆ್ಯಕ್ಷನ್ ನ್ಯೂಸ್ ಅವ್ರ 20th ಆ್ಯನಿವರ್ಸರಿ ಇದೆ ಸರ್. ಅಲ್ಲಿ ನಮ್ಮ ಕಂಪನಿ ಸಕ್ಸಸ್ ರೀಲ್ಸ್ನ ಕೂಡ ಕೇಳಿದ್ದಾರೆ. ವಿ ಆರ್ ಪ್ರಮೋಟಿಂಗ್ ಅವರ್ ಬ್ರ್ಯಾಂಡ್ ದೇರ್. ದಟ್ಸ್ ಇಟ್ ಫಾರ್ ಟುಡೇ. ಅದು ಹೇಗೆ ನಿನ್ನನ್ನು ನೀನು ಎಲ್ಲದಕ್ಕೂ ಅಡ್ಯಾಪ್ಟ್ ಮಾಡ್ಕೊಂತೆ ಮೀರಾ? ಸರ್, ಸಿಚುವೇಶನ್ಗೆ ತಕ್ಕಂತೆ ಹೊಂದ್ಕೊಂಡು ಹೋಗೋದು ಎಲ್ಲರ ಕೈಲೂ ಆಗೋದಿಲ್ಲ. ನಾನು ಅಷ್ಟೇ ಅದನ್ನ ಈಗ ಕಲಿತಾ ಇದ್ದೀನಿ. ಬಟ್ ಯು ಆರ್ ಅ ಮಾಸ್ಟರ್ ಇನ್ ಇಟ್. ಯೂಶಲಿ ಕೆಲಸದ ಅಪ್ಡೇಟ್ಸ್ ಎಲ್ಲ ದಾದನ್ ಕೊಡ್ತಾ ಇದೆ, ಬಟ್ ಈಗ ನನಗೆ ಕೊಡೋ ಪರಿಸ್ಥಿತಿ ಬಂದಿದೆ. ನಿನಗೆ ಬೇಜಾರಾಗ್ತಿಲ್ವಾ ಮೀರಾ? ನೋ ವೇ ಸರ್. ನೀವ್ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ಐ ಮೀನ್, ನಿಮ್ಗೆ ಅಪ್ಡೇಟ್ ಮಾಡೋಕ್ಕೆ ನನಗೆ ಯಾಕೆ ಬೇಜಾರಾಗಬೇಕು ಸರ್? ಇನ್ಫ್ಯಾಕ್ಟ್ ಈ ಕಂಪನಿ ನಿಜವಾದ ಬಾಸ್ ನೀವು. ಸೊ ನಾನು ಎಲ್ಲ ಅಪ್ಡೇಟ್ಸ್ನು ನಿಮಗೆ ಕೊಡಬೇಕು. ಇಷ್ಟು ದಿವಸ ಈ ಸತ್ಯ ಗೊತ್ತಾಗಿರ್ಲಿಲ್ವಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಸರ್, ನೀವು ಹೇಳಿದ ಒಂದು ಕೆಲಸ ಮಾತ್ರ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಯಾವುದು ಮೀರಾ? ಜೇಂಡೆ. ಎಷ್ಟು ಟ್ರೈ ಮಾಡಿದ್ರು ಕಾಂಟ್ಯಾಕ್ಟಿಗೆ ಸಿಗ್ತಾನೆ ಇಲ್ಲ ಸರ್. ಫಸ್ಟ್ ಟೈಮ್ ರಿಂಗ್ ಆಯಿತು, ಆಮೇಲೆ ಕಂಟಿನ್ಯೂಸ್ಲಿ ಸ್ವಿಚ್ಡ್ ಆಫ್. ಐ ಥಿಂಕ್ ಜೇಂಡೆ ಯಾವುದೋ ದೊಡ್ಡ ಮಟ್ಟದ ಪ್ರಿಪರೇಷನ್ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಯಾವುದಕ್ಕೂ ನಾವು ಅಲರ್ಟ್ ಆಗಿರೋದು ಒಳ್ಳೇದು. ಯಾ, ಆಲ್ವೇಸ್ ಕೀಪ್ ಯುವರ್ ಎನಿಮೀಸ್ ಕ್ಲೋಸರ್ ಅಂತಾರಲ್ಲ. ಜೇಂಡೆ ನಮ್ಮಿಂದ ದೂರ ಇದ್ದಷ್ಟು ನಮಗೆ ಅಪಾಯ. ಸರ್, ಅನು ಒಂದಷ್ಟು ಪ್ರೂಫ್ಸ್ನ ಕಲೆಕ್ಟ್ ಮಾಡಿದ್ಲಲ್ಲ, ಅದನ್ನಿಟ್ಕೊಂಡು ಏನಾದರೂ ಮಾಡೋಕ್ಕಾಗುತ್ತಾ? ಬಿಕಾಸ್ ಅನು ಕಡೆಯಿಂದ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಅದಕ್ಕೇನು ಈ ವಿಷಯದಲ್ಲಿ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಸಡನ್ ಆಗಿ ಇಂಟ್ರೆಸ್ಟ್ ತೋರಿಸ್ತಾರೆ, ಆಮೇಲೆ ದಾದ ಕಣ್ಮುಂದೆ ಬಂದ ತಕ್ಷಣ ಅವ್ರ ಕಡೆ ವಾಲ್ತಾರೆ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಮೀನ್, ಅವರು ದಾದನ ಅದು ಎಷ್ಟು ಪ್ರೀತಿ ಮಾಡಿ ಮದುವೆ ಆದರೂ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ವಿಷಯನೂ ಗೊತ್ತಾದ್ಮೇಲೂ ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್ ಮೀರಾ. ಸರ್, ಮೀರಾ? ನಾನು ನೀವು ಬಂದಿದ್ದನ್ನು ಗಮನಿಸಲೇ ಇಲ್ಲ ಸರ್. ಇಲ್ಲಾಂದ್ರೆ ಆಗ್ಲೇ ಬರ್ತಿದ್ದೆ. ಹೌ ಇಸ್ ಯೋರ್ ಹ್ಯಾಂಡ್? ಐ ಆಮ್ ಫೈನ್ ಮೀರಾ. ಕನೆಕ್ಟ್ ಮಿ ಟು ದ ಪೊಲೀಸ್ ಕಮಿಷನರ್ ಪ್ಲೀಸ್. ಸರ್, ಪೊಲೀಸ್ ಕಮಿಷನರ್ ಪ್ಲೀಸ್. ಐ ನೀಡ್ ಅ ಪ್ರೈವೇಟ್ ಮೀಟಿಂಗ್ ವಿತ್ ಹಿಮ್. ಪೊಲೀಸ್ ಕಮಿಷನರ್ಗ ಏನ್ ಮಾಡೋಕ್ ಹೊರಟಿದ್ದಾರೆ ಇವರು? ಈ ವಿಷಯ ಅನು ಗೊತ್ತಾ? ಮೀರಾ, ಏನು ಯೋಚಿಸ್ತಿದ್ಯಾ? ನಥಿಂಗ್ ಸರ್. ಕನೆಕ್ಟ್ ಮಿ ಟು ದ ಪೊಲೀಸ್ ಕಮಿಷನರ್ ಪ್ಲೀಸ್. ಯಾ ಸರ್, ಐ ವಿಲ್. Sir, Commissioner is on the line. Hello, sir. This is Aryavardhan here.
ನೀವೇ ನನಗೆ ಕಾಲ್ ಮಾಡಬೇಕು ಅಂತಿದ್ರಾ? ಏನು ಹೇಳ್ತಿದ್ದೀರಾ? ಏನು ಸಣ್ಣ ಆಗ್ಬಿಟ್ರಾ? ಮಾತೆ ಬರ್ತಿಲ್ಲ ಅಲ್ವಾ? ಅದು ಅದು ಆರಿಸರು ಅವಾಗವಾಗ ಈ ತರ ಗನ್ನಲ್ಲಿ ಫೈರ್ ಮಾಡ್ತಾರ. ಸದ್ಯ ನೀವ್ ಅವ್ರನ್ನ ಮಾತಾಡ್ಸೋದಿಕ್ಕೆ ತಡಿಯೋದಿಕ್ಕೆ ಅಂತ ಹೋಗ್ಲಿಲ್ಲ. ಏನಾದ್ರೂ ಹೋಗಿದ್ರೆ ಗನ್ ಇಟ್ಬಿಟ್ಟು ಡಿಶ್ಕೆ ಅಂದಿರೋರು. ಅರೆ ಪುಷ್ಪ ಅವ್ರೆ, ನೀವ್ ಇದಕ್ಕೆ ಇಷ್ಟು ಗಾಬರಿ ಆದ್ರೆ ಹೇಗೆ? ಓ, ಸುಬ್ಬು ಅವರು ಈ ತರ ಹೆವಿ ಸೌಂಡ್, ಟೆನ್ಷನ್ ಆಗುವಂತ ವಿಚಾರಗಳನ್ನ ಕೇಳಬಾರ್ದಲ್ವಾ? ಓ, ಐ ಆಮ್ ಸಾರಿ ಸುಬ್ಬು ಅವರು, ಇದು ಜಸ್ಟ್ ಗನ್ ಫೈರ್ ಆಗೋ ಶಬ್ದ ಅಷ್ಟೇ. ಆದ್ರೆ ಈ ಮನೆಯಲ್ಲಿ ಇದಕ್ಕಿಂತ ಶಾಕಿಂಗ್ ಫೈರ್ಗಳು ನಡೆದಿದೆ. ಇನ್ಫ್ಯಾಕ್ಟ್ ನಡೀತಾನೆ ಇರುತ್ತೆ. ನಡೆದಿದ್ದವ ಅಂದ್ರೆ ಅಂದ್ರೆ ಅಯ್ಯೋ ಯಾಕೆ, ಏನು ಇಲ್ಲ ಬಿಡಿ. ಅಯ್ಯೋ ಮಾನ್ಸಿ ಅವ್ರೆ, ದಯವಿಟ್ಟು ಅದೇನಂತ ಹೇಳಿ. ಬೇಡ ಪುಷ್ಪ ಅವ್ರೆ, ಮಾಮಿನ್ ಲಾಗ್ ಏನಾದ್ರು ಗೊತ್ತಾದ್ರೆ ನನ್ನನ್ ಬೈತಾರೆ. ಬಂದಿರೋ ಬೀಗ್ರಿಗೆ ಯಾಕೆ ಈ ತರ ಎಲ್ಲ ತಲೆ ತಿಂತ್ಯಾ ಅಂತ. ಪುಷ್ಪ ಅವ್ರೆ, ಈ ಗನ್ ಫೈರ್ಗೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ, ಇದೇನು ಹೊಸ್ತಲ್ಲ. ರೋಯಿನ್ ಲಾ ಮೂಡ್ ಆಫ್ ಆದಾಗ್ಲೆಲ್ಲ ಈಗ ಮಾಡ್ತಿರ್ತಾರೆ, ಹಾಗಂತ ನೀವ್ಯಾರು ಮೂಡ್ ಆಫ್ ಆಗ್ಬೇಡಿ, ಸರಿ ಹೋಗುತ್ತೆ. ನಿಮ್ಮೆಲ್ಲರಿಗೂ ಇನ್ನೊಂದ್ ರೌಂಡ್ ಶುಂಠಿ ಟೀ ಮಾಡಕ್ ಹೇಳ? ನಿಮ್ಮ ಹತ್ರ ಕೇಳೋದೇನು, ಮಾಡೋದಿಕ್ ಹೇಳ್ತೀನಿ. ಬಂದೆ. ಲಕ್ಷ್ಮಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.